ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹೊಸ ರೀತಿಯಲ್ಲಿ ರುಚಿಕರವಾಗಿರೋ ಅಂಥ ಬೆಳಗ್ಗೆ ತಿಂಡಿ ಅಥವಾ ಇದನ್ನು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಮಾಡೋದು ತುಂಬಾ ಸುಲಭ, ಪ್ರೋಟೀನ್ ರಿಚ್ ರೆಸಿಪಿ ಕೂಡ ಇದು. ಟ್ರೈ ಮಾಡಿ ಒಂದ್ಸಲ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ಸಬ್ಬಕ್ಕಿ. ಕಡಲೆಬೇಳೆ 1 ಗ್ಲಾಸಷ್ಟು, ಸಬ್ಬಕ್ಕಿ ಅರ್ಧ ಗ್ಲಾಸಷ್ಟು. ಸುಮಾರು 2 ರಿಂದ 3 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಳೋಂಗಿದ್ರೆ ರಾತ್ರಿ ನೆನೆ ಹಾಕೋಬೋದು, ಅಥವಾ ರಾತ್ರಿ ಊಟಕ್ಕೆ ತಿನ್ನಂಗಿದ್ರೆ ಬೆಳಗ್ಗೆ ನೆನೆ ಹಾಕೋಬೋದು, ಅಥವಾ ಸಾಯಂಕಾಲ ನೆನೆ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಕಡಿಮೆ ಅಂದರೆ ಸುಮಾರು 1-2 ಅವರ್ ಆದರೂ ನೆನೆಯಲಿಕ್ಕೆ ಬೇಕಾಗುತ್ತೆ ಸಮಯ. ರುಬ್ಕೊಳ್ತಾ ಇದ್ದೀನಿ. ನೆನೆ ಹಾಕಲಿಕ್ಕೆ ಜಾಸ್ತಿ ನೀರನ್ನ ಉಪಯೋಗ ಮಾಡಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಎಲೆಗಳು, ಶುಂಠಿ, ಹಸಿರು ಮೆಣಸಿನ್ಕಾಯಿ. ಇಷ್ಟ ಇದ್ದರೆ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ, ಜೀರಿಗೆ ಕೂಡ ಹಾಕೋಬೋದು. ಮುಚ್ಚಳನ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ. ಮೊದಲೇ ಹೇಳ್ದಂಗೆ ರುಬ್ಬಲಿಕ್ಕೆ ಜಾಸ್ತಿ ನೀರನ್ನ ಉಪಯೋಗ ಮಾಡೋದು ಬೇಡ. ರುಬ್ಬಿದ್ದಾಗಿದೆ. ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಕನ್ಸಿಸ್ಟೆನ್ಸಿ, ಗಟ್ಟಿ ಹದದಲ್ಲೇ ಇದನ್ನು ರುಬ್ಕೋಬೇಕು. ನಾನು ಯಾವ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಲ್ಲ ಅದೇ ಹದದಲ್ಲಿ ರುಬ್ಕೋಬೇಕು. ಇದಕ್ಕಿಂತ ತೆಳುವಾಗಿ ರುಬ್ಕೊಳ್ಳೋದು ಬೇಡ. ಸಬ್ಬಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಏನಾದರೂ ಇದನ್ನು ತೆಳುವಾಗಿ ರುಬ್ಕೊಂಡ್ಬಿಟ್ರೆ ರೆಸಿಪಿ ಕೆಟ್ಟೋಗುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ. ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇವನ್ನೆಲ್ಲ ಹಾಕೋಬೋದು. ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕೋಬೋದು. ಹಿಟ್ಟು ರೆಡಿಯಾಗಿದೆ. ಹೆಂಚನ್ನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಕೈಯಲ್ಲೇ ಹರಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ. ಒಂದು ಕಡೆ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು. ಕಡಲೆಬೇಳೆನ ಉಪಯೋಗ ಮಾಡಿರೋದ್ರಿಂದ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಮುಖ್ಯವಾಗಿ ಏನಂದರೆ ಇದನ್ನು ಬಿಸಿ ಮಾಡಿದ ತಕ್ಷಣವೇ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ತಿರುವಾಕೊಂಡು 2 ಕಡೆ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಕಡಲೆಬೇಳೆನ ಉಪಯೋಗ ಮಾಡಿರೋದ್ರಿಂದ ಇದು ಹೆಂಚಿಗೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಕಬ್ಬಣದ ಕಾವಲಿ ಕೂಡ ಉಪಯೋಗ ಮಾಡ್ಬೋದು. ಇದಾಗಿದೆ. ಇವಾಗ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ರುಚಿಕರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ರೆಡಿಯಾಗಿದೆ. ಆರೋಗ್ಯಕರವಾಗಿರೋ ಅಂಥ ಪ್ರೋಟೀನ್ ರಿಚ್ ರೆಸಿಪಿ ಇದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.